ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಭಿರಾಮ AS. ಇವತ್ತು ನಾವು ನಿಂತದ್ದು ಗುಂಪೆಗುಡ್ಡೆಯ ಕೆಳಗೆ. ಈಗ ಗುಂಪೆಗುಡ್ಡೆ ಹತ್ತಲಿಕ್ಕೆ ಹೊರಟಿದ್ದೇವೆ. ನೋಡಿ, ನಾನು ಪ್ಲ್ಯಾನ್ ಮಾಡಿ ಬಂದದ್ದು ಒಳ್ಳೆ ಸನ್ ರೈಸಿದ್ದು ಲೇಯರ್ ಎಲ್ಲ ಫಾರ್ಮ್ ಆಗ್ತಾರೆ ಅಂತ ಹೇಳಿ ಇವರನ್ನು ಕರ್ಕೊಂಡು ಬಂದದ್ದು. ಇಲ್ಲಿ ನನಗೆ ಉಗಿಯುತ್ತಿದ್ದಾರೆ, ಕಂಪ್ಲೀಟ್ ಮಳೆ. ಇಲ್ಲಿ ಕಂಪ್ಲೀಟ್ ಮಳೆ, ಫಾಗ್ ಒಂದು ಕಾಣ್ತದೆ. ಹಾಗೆ ಒಂದು 7:30ವರೆಗೆ ವೆಯ್ಟ್ ಮಾಡೋದು, ಆಗ ಮೆಲ್ಲ ಸೂರ್ಯ ಹೊರಗೆ ಬರ್ತಾನ ಅಂತ ನೋಡೋದು. ಹಾಗೆ ಹೇಗೆ ಉಂಟು? ಉಗಿಬೇಡಿ ಕ್ಯಾಮರಾದಲ್ಲಿ. ಅದು ವಿಷಯ ಎಂತ ಹೇಳಿದ್ರೆ, ಅದೇ ನೀವೀಗ ಹೇಳಿದ ಹಾಗೆ ನಮಗೆ ಬೆಚ್ಚಾರದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಫಾಗ್ ಇನ್ನು ಜಾಸ್ತಿ ಆಗ್ತಾ ಉಂಟು ಅಷ್ಟೇ ಹೊರತು ನೀವು ತೋರಿಸಿದ ಲೇಯರ್ ಕಾಣ್ತಾ ಇಲ್ಲ. ನೀವು ಕಳಿಸಿದ ಫೋಟೋದಲ್ಲಿ ಭಯಂಕರ ಲೇಯರ್ ಎಲ್ಲ ಇತ್ತು. ಎಲ್ಲಿ ಉಂಟು ಲೇಯರ್ ಇಲ್ಲ. ಹಾಗೆ ನಮೀಗ ಭಾರಿ ಬಿಸಿ. ನೀವೀಗ ಕೂತು ಪೂಜೆ ಮಾಡಿದ್ರೆ ಲೇಯರ್ ತರಿಸ್ಬೇಕು. ಈಗ ರಶ್ ಉಂಟು, ಸ್ವಲ್ಪ ರಶ್ ಉಂಟು. ಆಯ್ತಾ, ಒಳ್ಳೆ ಗಾಡಿ ಎಲ್ಲ ಬಂದಿರಿ ಇಲ್ಲಿ. ಇಲ್ಲಿಗ ಮೇಲೆ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ನೋಡಿ, ಹತ್ತಲಿಕ್ಕೆ ಶುರು ಮಾಡುವ. ನಾವೀಗ ರೈನ್ ಕೋಟ್ ಎಲ್ಲ ಹಾಕಿ ಸೆಟ್ಟಾಗಿ ಹೊರಟಿದ್ದೇವೆ. ನೋಡಿ, ಈ ಸಲ ಅದೇ ತಮಿಳುನಾಡಿಗೆ ಹೋದ ಟೀಮೇ ಒಬ್ಬ ಜಾಸ್ತಿ ಇದ್ದಾನೆ. ಅವ ಕೋಡಿ ಹೋಮಕ್ಕೆ ಹೋದವ ಲಾಸ್ಟ್ ಟೈಮು ನಾವು ತಮಿಳುನಾಡಿಗೆ ಹೋದಾಗ. ಇಲ್ಲಿ ಈ ಕಾರ ಬೊಬ್ಬೆ ಆಗುತ್ತಾ? ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೈಕನ್ನು. ಕೌಂಟ್ ಮಾಡಿ ಹೊಡಿ ಅಂತೆ. 1 2 3 4 ನೋಡಿ. ಈಗ ನಮಗೆ ಲೇಯರ್ ಸಿಗ್ತದಾ ಇಲ್ವಾ ಅಂತ ಹೇಳಿದೆ ದೊಡ್ಡ ಪ್ರಶ್ನೆ. ಹಾಗೆ ಹಸಿರಂತೂ ಫುಲ್ ಹಸಿರು, ಒಟ್ಟಿಗೆ ಫಾಗ್, ಮಳೆ. ಮನೆಯಿಂದ ಹೊರಡುವಾಗ ಮಳೆಯೇ ಇರಲಿಲ್ಲ. ಇಲ್ಲಿ ಎತ್ತುವಾಗ ಎಲ್ಲ ಮಳೆ, ಫುಲ್ಲು ನೀರಲ್ಲಿ ಹೋಗ್ತದ ಅಂತ. ಎಂತ ಆಗ್ತಿತ್ತು? ಕ್ಲೌಡ್ ಫಾರ್ಮೇಶನ್. ಎಲ್ಲಿ ಕ್ಲೌಡ್ ಫಾರ್ಮೇಶನ್ ಆಗ್ತದೆ, ಕಾಯಿರಿ ಸ್ವಲ್ಪ. ಎಲ್ಲ ಒಂದು ಟ್ರಿಗ್ನೋಮೆಟ್ರಿಕಲ್ ಉಂಟು, ದಿ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್. ಅದು ಈ ಬ್ರಿಟಿಷರ ಕಾಲದಲ್ಲಿ ಹಾಕಿದ ಸರ್ವೆ ಕಲ್ಲದು. ಹಾಗೆ ಅದನ್ನೀಗ ನಮ್ಮ ಗೌರ್ಮೆಂಟ್ ಎಲ್ಲ ಡೆವಲಪ್ ಮಾಡಿದೆ. ಹಾಗೆ ಅದರಲ್ಲಿ ಉಂಟು ಮೇಲೆ. ನೋಡುವ. ನೀವು ಡ್ರೋನ್ ಎಲ್ಲ ರೆಡಿ ಇಡಬೇಕು. ಎಲ್ಲಿ ಉಂಟು ಡ್ರೋನ್? ಎಲ್ಲಿ ಉಂಟು? ನಿಮ್ಮ ಬೆನ್ನಲ್ಲಿ ಇರೋದು ಡ್ರೋನ್ ಅಲ್ಲ? ಶ್ರೀಚರಣ್ ಅವರ ಬೆನ್ನಲ್ಲಿ ಉಂಟು. ಬರುವಾಗ ಮಳೆ ಜೋರು ಬರ್ತಾ ಇತ್ತು, ಪ್ಲಸ್ ನೋಡಿ ಒಳ್ಳೆ ಫಾಗ್ ಸಹ ಉಂಟು. ಈಗ ಆ ಕಡೆ ಸ್ವಲ್ಪ ಕ್ಲಿಯರ್ ಆಗ್ತಾ ಉಂಟು. ಇದು ಮೋಸ್ಟ್ಲಿ ಅಭಿರಾಮನ ಬೊಬ್ಬೆಗೆ ಮತ್ತು ಅವರ ವ್ಲಾಗಿನ ಒಂದು ಶಬ್ದಕ್ಕೆ ಈ ಒಂದು ಪ್ರಕೃತಿ ಈ ಥರ ಆ ಒಂದು ಬಿಸಿಗೆ ಉಂಟಲ್ಲ. ಇವರು ಹೋದಲ್ಲೆಲ್ಲ ಹೀಗಾದರೆ ಪ್ರಕೃತಿ ನಾಶ ಖಂಡಿತ. ಎಂತ ಇಲ್ಲ, ಭಗವಂತ ನಮ್ಮ ಒಟ್ಟಿಗಿದ್ದಾನೆ ಅಷ್ಟೇ. ಎಂತ ಮಾಡುದು? ಯಾರ ಹತ್ರ ಹೇಳುದು? ನೋಡಿ, ಇವರು ಈ ಗುಡ್ಡೆಯಲ್ಲಿ ಕೂಡ ಪ್ಲಾಸ್ಟಿಕ್ ಹಾಕಿದ್ದಾರೆ. ಎಂತ ಮಾಡುದು? ನೀವು ಅದರ ಬಗ್ಗೆ ನೀವು ಭಗವಂತನ ಹತ್ರ ಕೇಳಿ ಅಲ್ಲ. ಹಾಗೆ ಅಲ್ಲಲ್ಲ, ಪ್ಲಾಸ್ಟಿಕ್ನ ಬಗ್ಗೆ ಅಲ್ಲ, ಪ್ಲಾಸ್ಟಿಕ್ ಹಾಕುವವರ ಬಗ್ಗೆ. ಈ ಒಂದು ಪ್ರಕೃತಿಯನ್ನಾದ್ರೂ ನಾವೊಂದು ಬೇಡಿಕೊಂಡು ಮನವೊಲಿಸಬಹುದು, ಮನುಷ್ಯನನ್ನು ಸಾಧ್ಯ ಇಲ್ಲ. ಹೌದಾ? ಹಾಗೆ ಹೇಳ್ತೀರಾ? ಈ ಕವಿ ಲೇಖಕರ ಒಂದು ಮಾತುಗಳುಂಟಲ್ಲ, ಆಯ್ತಲ್ಲ, ಹರಿತವಾದ ಮಾತುಗಳು ಮತ್ತು ಎಂತ ಗಂಭೀರ್ಯವಾದ ಒಂದು ಗಾಂಭೀರ್ಯ. ನೋಡಿ, ಫೈನಲಿ ನಾವು ಹೇಳಿದ್ದಕ್ಕೆ ಲೇಯರ್ ಹೇಗೆ ಕಾಣ್ತಾ ಉಂಟು ನೋಡಿ ಗೋಪುರದಲ್ಲಿ. ಬ್ಯೂಟಿ ನೋಡಿ. ಇಲ್ಲಿಂದಲೇ ಮೇಲೆ ಹೋಗೋಣ ಅಂತ. ನೋಡಿ, ಈ ಗುಡ್ಡದೊಂದು ವಿಶೇಷ ಅಂತ ಅಂದರೆ ಇಲ್ಲಿ ಸನ್ ರೈಸಿಗೆ ಜನ ಜಾಸ್ತಿ, ಸನ್ಸೆಟ್ಟಿಗೆ ಕಡಿಮೆ. ನೋಡಿ, ಫುಲ್ಲು ಜನ ಸನ್ ರೈಸಿಗೆ. ಇದು ಈಗ ಮಳೆಗಾಲ ಸ್ಟಾರ್ಟ್ ಆದಷ್ಟೇ, ಇದಿನ್ನು ಸೀಸನಲ್ ಹೆವಿ ರಶ್ ಆಗ್ತದೆ. ಹೆವಿ ಟಿ ಮಾಡಿಕೊಂಡು ಹೋಗಿದ್ದಾರೆ ಇಲ್ಲಿ. ನೋಡಿ ಗೈಸ್, ಹಕ್ಕಿ ಹಾರ್ತಾ ಉಂಟು. ಈಗ 5 ಫೀಟ್ 10 ಫೀಟ್ 20 ಫೀಟ್ 30 ಫೀಟ್ ಹಾರಿ ಮೇಲೆ ಹೋಗ್ತದೆ. ಈಗ ನೋಡಿ, ನಮ್ಮ ಪೈಲಟ್ ಫುಲ್ಲಿ ಎಕ್ಸ್ಪೀರಿಯನ್ಸ್ಡ್ ಪೈಲಟ್. ತಮಿಳುನಾಡಲ್ಲಿ ಟಾಪ್ ಪಾಯಿಂಟಲ್ಲೇ ಭಯಂಕರ ವಿಡಿಯೋ ತೆಗೆದವರು. ಮೇಲೆ ಹಾರ್ತುಂಟು.
ನೋಡಿ ಗೈಸ್, ಫುಲ್ಲು ಕವರ್ ಆಗಿದೆ ಫಾಗಲ್ಲಿ ಗುಂಪೆ ಗುಡ್ಡೆ. ಸಟ್ ವ್ಯೂ ಈಗ ನಮಗೆ ಫುಲ್ಲು ಲೇಯರ್ ಫಾರ್ಮೇಷನ್ ಸಿಕ್ಕಿತ್ತು, ಅದು ಕಳೆದ ಹಾಗೆ ಫಾಗ್ ಸಹ ಸಿಕ್ಕಿತ್ತು. ಭಾಗ್ಯ ಮಾಡಬೇಕಿತ್ತು ಸಿಗಬೇಕಾದ್ರೆ. ಹೇಗೆ ಪುಣ್ಯ ಮಾಡಬೇಕಲ್ಲ ಸುಮಂತ್ ಅವರೇ, ನಮ್ಮ ಶ್ರೀಚರಣ್ ಅವರಂತ ಪುಣ್ಯವೇ ಮಾಡಬೇಕು. ನೋಡಿ ನಮ್ಮ ಡ್ರೋನ್ ಇಳಿತಾ ಉಂಟು ಫಾಗ್ ಬಂದ ಕಾರಣ. ನೋಡಿ ಗೈಸ್, ತುದಿ ರೀಚ್ ಆಗಿದೆ ಫೈನಲ್ ಆಗಿ. ಗೋಪುರದಲ್ಲಿ ಡ್ರೋನಲ್ಲಿ ಶಾರ್ಟ್ ಎಲ್ಲ ತೆಗೆದು ಫೈನಲ್ ತುದಿ ರೀಚ್ ಆಗಿದೆ. ತುದಿ ರೀಚ್ ಆಗುವಾಗ ಫುಲ್ಲು ಬಿಸಿಲು ಇಲ್ಲಿ. ಹಾ ಹೌದು ಅಂತ ನೋಡಿ, ಇಲ್ಲೊಂದು ಸಣ್ಣ ಕೆರೆ, ಕಪ್ಪೆಗಳಿಗೆ ಈಜು ಅನ್ಬೋದು, ನಮಗೆಲ್ಲ. ಗುಂಪೆ ಗುಡ್ಡೆ ಅದಲ್ಲ ಮಾರೆ, ಈಚೆ ಬನ್ನಿ ಮಾರೆ, ನೀವೆಂತ ಅಲ್ಲಿ ಮಾಡುದು ಇಲ್ಲಿ ನೋಡಿ ಗೈಸ್, ಇಲ್ಲಿ ಒಂದು ಸರ್ವೆ ಕಲ್ಲನ್ನು ಉಂಟು, ಸರ್ವೆ ಕಲ್ಲು, ಅದನ್ನು ಹುಡುಕಿಕೊಂಡು ಹೋಗುವ ಈಗ. ನೋಡಿ ಇಲ್ಲೆಲ್ಲ ಒಳ್ಳೆ ಬೈಕಿಂಗ್ ಮಾಡುವುದು. ಇಲ್ಲಿಗೆ ಬರ್ಲಿಕ್ಕೆ ಮಾತ್ರ ಈಗ ರೋಡ್ ಎಲ್ಲಿ ಅಂತ ಗೊತ್ತಿಲ್ಲ. ನಾನು ಬೈಕ್ ನಿಲ್ಲಿಸಿಕೊಂಡು ನೋಡಿದ್ದೇನೆ ಸುಮಾರು, ಆದ್ರೆ ರೋಡ್ ಕಾಣುವುದಿಲ್ಲ. ಇಲ್ಲೆಲ್ಲಿ ಉಂಟು ಮಾರ ಈಗ ಮಳೆ, ಬಿಸಿಲಲ್ಲಿ ಕರೆಂಚುತ್ತಾ ಉಂಟು. ನೋಡಿ ನಮ್ಮ ಬ್ರಿಟಿಷರ ಕಾಲದ ಸರ್ವೆ ಕಲ್ಲು ಉಂಟು. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಎಂತ ಇಲ್ಲ ಮಾರೆ, ಈ ಒಂದು ಒಳ್ಳೆಯ ಸ್ಟ್ರಕ್ಚರ್ ಅಲ್ಲಿ ಕೂಡ ಉಂಟಲ್ಲ, ಬಂದು ಎಂತ ಬರೆದು ಹೋಗಿದ್ದಾರೆ. ನಾವು ಅವತ್ತೇ ಬಂದಾಗ ನೋಡಿದ್ದೇವೆ. ನೋಡಿ ಇದು ನೋಡಿ ಸರ್ವೆ ಕಲ್ಲು, ದಿ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್. ಇದ್ರಲ್ಲಿ ಎಂತೆಲ್ಲ ಬರ್ತಿದೆ ನೋಡಿ. ಹೀಗೆ ಒಂದು ಹಾಳು ಮಾಡಬಾರ್ದು ಸ್ಟ್ರಕ್ಚರ್ ಅನ್ನು, ಇಷ್ಟು ಒಳ್ಳೆ ಸ್ಟ್ರಕ್ಚರ್. ಪಾಪ ಆವಾಗ ಅವ್ರು ಈ ಗುಡ್ಡೆ ಹುಡುಕಿಕೊಂಡು ಒಂದು ಸರ್ವೆ ಕಲ್ಲೆಲ್ಲ ಹಾಕಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಬ್ರಿಟಿಷರ ಕಾಲದ್ದು ಯಾವುದನ್ನು ಬಿಡಬಾರ್ದು, ಎಲ್ಲ ಅಪ್ಡೇಟ್ ಆಗಿದೆ ಆಯ್ತಾ. ಕೆಂಪು ಕಲ್ಲು ಕಾಣ್ತದೆ ಅಂತ ಹೇಳ್ಬೇಡಿ, ಅಪ್ಡೇಟ್ ಆಗಿದೆ. ಫಸ್ಟಿಗೆ ಹಾಕಿದ್ದವರು ಅಂತ ಗೊತ್ತಿರೋದು ನೋಡಿ. ಇಲ್ಲೆಲ್ಲ ಬೈಕ್ ತಗೊಂಡು ಬಂದರೆ ಎಂತ ಜಾಲಿ ಮಾಡ್ಬೋದು ಮಾರೆ, ಎಕ್ಸ್ಪಲ್ಸ್ ಅಲ್ಲಿ. ಅದು ಆಚೆ ಸೈಡಿಂದ ರೋಡ್ ಉಂಟು ಮಾರೆ. ನೋಡಿ ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಹೇಗೆ ಅನ್ವೇಷಣ ಅನುಭವ ಹೇಗೆ? ಸೂಪರ್ ಅನುಭವ. ಹಾ, ನಮ್ಮ ಊರಲ್ಲಿ ಒಂದು ಇಂಥ ಗುಡ್ಡೆ ಇರುವುದು ವಿಶೇಷ ಅಲ್ಲ. ಬೆಳಿಗ್ಗೆ ಬೇಗ ಎದ್ದು ಬನ್ನಿ. ಹೇಳಿದಾಗ ಇದು ಧರ್ಮದಡ್ಕ ಅಂತ ಜಾಗ ಆಯ್ತಾ. ಗುಂಪೆ ಅಂತ ಒಂದು ಸಣ್ಣ ಬಸ್ ಸ್ಟ್ಯಾಂಡ್ ಸಿಗ್ತದೆ ಧರ್ಮದಡ್ಕದಿಂದ ಎದುರು, ನಮ್ಮ ಪೆರ್ಮುದೆ ಹತ್ರ ಆಗ್ತದೆ. ಸೈತಂಗೋಳಿ ಪೆರ್ಮುದೆ ಧರ್ಮದಡ್ಕ ಆಗಿ ಗುಂಪೆಗೆ ಬರಬೇಕು. ಆಚೆಯಿಂದ ಬರುವವರು ಕನ್ಯಾನ ಆಗಿ ಬರ್ಬೋದು, ಪುತ್ತೂರು ಸೈಡಿಂದ ಬರುವವರು. ಹೇಗೆ ಶ್ರೀಚರಣ್ ಅವ್ರೆ, ಹೇಗೆ ಉಂಟು? ಅದ್ಭುತ ಅಂತ, ಎಲ್ಲಿ ನೋಡಿದ್ರು ಹಸಿರೆ ಮಾರೆ. ಶವ ಶವ ಅಲ್ಲ, ಶವ ಅಂತ ಹೇಳಿದ್ದು. ಆಯ್ತು, ಇಲ್ಲಿದ್ದು ಫೋಟೋ ಶೂಟ್ ಎಲ್ಲ ಆಗಿ ಇನ್ನು ಒಂದು ಫಾಲ್ಸಿಗೆ ಹೋಗ್ಬೇಕಂತ ಉಂಟು. ಹೋಗಿ ಆಗ್ತಾ ನೋಡ್ಬೇಕಷ್ಟೇ. ನೋಡಿ ವ್ಯೂ ನೋಡಿ, ಆಲ್ಮೋಸ್ಟ್ 10 ಗಂಟೆ ಆಗಿದೆ ಬೆಳಗ್ಗೆ. ಬಿಸಿಲಿಲ್ಲ, ತಂಪು. ಒಂದು ಟೆಂಟ್ ಹಾಕಿದ್ರೆ ಚಾ ಕಾಫಿ ಕುಡಿದುಕೊಂಡು ಇಲ್ಲೇ ಮಾಡಬಹುದು. ರಜಾಲಿಲ್ಲ, ಮನೆಯೂ ಬೇಡ ಮಠವೂ ಬೇಡ. ಭಾರಿ ಒಳ್ಳೆ ವ್ಯೂ ನೋಡಿ. ಮೇಘಗಳ ಸಮ್ಮಿಲನ. ನೋಡಿ ಇಲ್ಲಿ ಸುಮಾರು ಡ್ರೋನ್ ಶಾಟ್ಸ್ ಎಲ್ಲ ಹೊಡೆದಿದ್ದಾರೆ. ಹಾಗೆ ಈ ಬ್ಲಾಗಿನ ಅಡಿಯಲ್ಲೇ ಲಿಂಕ್ ಉಂಟು ಡಿಸ್ಕ್ರಿಪ್ಷನ್ ಅಲ್ಲಿ, ಹೋಗಿ ನೋಡಿ ಬ್ರೋ ಗ್ಯಾಂಗ್ ಚಾನಲ್ಗೆ. ನೋಡಿ ವ್ಯೂ ನೋಡಿ, ಶವ. ಟೀಮ್ ಬ್ರೋ ಗ್ಯಾಂಗ್ ಇನ್ಸ್ಟಾಗ್ರಾಮ್ ಚಾನಲ್ ಎಲ್ಲ ಲಿಂಕ್ ಕೆಳಗೆ ಹಾಕ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ. ಯಾವುದೆಲ್ಲ ಲಿಂಕ್ ಉಂಟು ಅದನ್ನೆಲ್ಲ ಓಪನ್ ಮಾಡಿ. ನಿಮಗೆ ಆನಂದ ಬಿಟ್ಟು ಬಾಕಿ ಅಂತ ಸಿಗುದಿಲ್ಲ, ಅದುವೇ ಸಿಗುದಿಲ್ಲ. ಹೇಗೆ ಅನ್ವೇಷ್ ಅವರೇ, ನಾವೆಂತ ಹೇಳುದು, ನೀವು ನೋಡಿದ್ರಲ್ಲ ಈಗ. ನಾವು ಹೇಳೋದು ಕ್ಯಾಮರಾದಲ್ಲಿ ಹೇಳಿ ಆಯ್ತು.
ಯಾವಾಗಲೇ ನೋಡಿದ್ರೆ ಸಾಲದು ಮಣ್ಣಲ್ಲಿ ನೋಡ್ಬೇಕು. ಯಾವ ನಮ್ಮನೆ ಡೈಲಾಗ್ ಬಂತಲ್ಲಿ